ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ಪ್ಲೇಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಮದುವೆ ಅನ್ನೋದು 100 ಜನ್ಮದ ಬಂಧ ಅಂತ ಹೇಳ್ತಾರೆ. ಎಲ್ಲರ ಜೀವನದಲ್ಲಿಯೂ ಸಹ ಮದುವೆ ಅನ್ನೋದು ತುಂಬಾ ಮುಖ್ಯವಾದಂತಹ ಘಟ್ಟ, ಹೊಸತೊಂದು ಬದುಕಿನ ಆರಂಭ. ಹೀಗಾಗಿಯೇ ಎಲ್ಲರ ಜೀವನದಲ್ಲಿಯೂ ಸಹ ಮದುವೆ ದಿನ ತುಂಬಾ ಸ್ಪೆಷಲ್ ಆಗಿರುತ್ತೆ. ಬಾಳ ಸಂಗಾತಿಯ ಜೊತೆ ಹೊಸತೊಂದು ಆರಂಭಕ್ಕೆ ಮುನ್ನುಡಿಯನ್ನ ಇಡುವಂತಹ ದಿನ ಅದಾಗಿರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಅನ್ನೋ ಕಾನ್ಸೆಪ್ಟೇ ಬದಲಾಗಿದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೆ ಶೈಕ್ಷಣಿಕ ವಿಚಾರಗಳು ಮದುವೆಯ ಕಲ್ಪನೆಯನ್ನೇ ಬದಲಾಯಿಸಿಬಿಟ್ಟಿದೆ. ಮದುವೆ ಈಗ ಒಂದು ವ್ಯವಸ್ಥೆಯಾಗಿ ಉಳ್ಕೊಂಡಿಲ್ಲ. ಮದುವೆ ಅಂದ್ರೆ ಎರಡು ಮನಸ್ಸುಗಳ ಬೆಸುಗೆ ಆಗದೆ ಈಗ ಕೇವಲ ಒಂದು ತೋರಿಕೆಯ ಸಂಪ್ರದಾಯವಾಗಿದೆ. ಬದಲಾದಂತಹ ಈ ಕಾಲದಲ್ಲಿ ಹಲವರು ಸ್ವಾವಲಂಬಿ ಆಗ್ತಾ ಇದ್ದಾರೆ. ಇವತ್ತು ಯಾರು ಯಾರ ಮೇಲೂ ಸಹ ಡಿಪೆಂಡ್ ಆಗಿರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಹೆಣ್ಣಿಗಾಗ್ಲಿ ಅಥವಾ ಗಂಡಿಗಾಗ್ಲಿ ಯಾರು ಯಾರಿಗೂ ಸಹ ಅನಿವಾರ್ಯ ಅಲ್ಲ ಎಂಬುವಂತಹ ಮನೋಭಾವ ಹೆಚ್ಚಾಗ್ತಾ ಇದೆ. ಮದುವೆ ಎಂಬ ವ್ಯವಸ್ಥೆ ನಶಿಸಿ ಹೋಗೋದಕ್ಕೆ ಇವೆಲ್ಲವೂ ಸಹ ಒಂದು ಕಾರಣ ಎನ್ನುವಂತಹ ಅಭಿಪ್ರಾಯ ಕೂಡ ಆಗಾಗ ವ್ಯಕ್ತ ಆಗ್ತಾನೆ ಇರುತ್ತೆ. ಇದಕ್ಕೆ ಪೂರಕವಾಗಿ ಈಗೀಗ ವಿಚ್ಛೇದನಗಳು ಸಹ ಹೆಚ್ಚಾಗ್ತಾ ಇದ್ದಾವೆ. ಅದರಲ್ಲಿಯೂ ಬಣ್ಣ ಬಣ್ಣದ ಲೋಕದಲ್ಲಂತೂ ಡಿವೋರ್ಸ್ ಅನ್ನೋದು ಮಾಮೂಲಿ ಆಗ್ಬಿಟ್ಟಿದೆ. ಇದಕ್ಕೆ ಕೈಗನ್ನಡಿ ಎಂಬಂತೆ ಹಲವಾರು ಜನ ವಿಚ್ಛೇದನವನ್ನ ಪಡಿತಾ ಇದ್ದಾರೆ. ಆ ಪೈಕಿ ಜಾಹ್ನವಿ ಕೂಡ ಒಬ್ರು. ಹೌದು, ಜಾಹ್ನವಿ ಕನ್ನಡ ಸುದ್ದಿ ಲೋಕದ ಒಬ್ಬ ಫೇಮಸ್ ಆಂಕರ್. ತಮ್ಮ ಮಾತು ಮತ್ತೆ ತಮ್ಮ ಬುದ್ಧಿವಂತಿಕೆಯಿಂದಾನೇ ಕೇವಲ ಕಡಿಮೆ ಟೈಮ್ನಲ್ಲಿಯೇ ಮಾಧ್ಯಮದಲ್ಲಿ ಹೆಸರನ್ನ ಸಂಪಾದಿಸಿದಂತಹ ಜಾಹ್ನವಿ ಸದ್ಯಕ್ಕೀಗ ಚಿತ್ರರಂಗದತ್ತ ಗಮನವನ್ನ ಹರಿಸ್ತಾ ಇದ್ದಾರೆ. ಅಧಿಪತ್ರ ಅನ್ನೋ ಚಿತ್ರದ ಮೂಲಕ ಈಗಾಗಲೇ ತಮ್ಮ ಅದೃಷ್ಟ ಪರೀಕ್ಷೆಯನ್ನ ಸಹ ಮಾಡ್ಕೊಂಡಿದ್ದಾರೆ. ಆದ್ರೆ ಆನಂತರ ಇವರಿಗೆ ಹೆಚ್ಚಿನ ಅವಕಾಶಗಳು ಸಿಗ್ತಾ ಇಲ್ಲ. ಯುವ ಸರ್ಕಾರ ಅನ್ನುವಂತಹ ಚಿತ್ರ ಒಂದರಲ್ಲಿ ಜಾಹ್ನವಿ ಆಕ್ಟ್ ಮಾಡಿದ್ದಾರೆ. ಈ ಚಿತ್ರ ಅದ್ಯಾವ ಕಾಲಕ್ಕೆ ಬಿಡುಗಡೆ ಆಗುತ್ತೋ ಅನ್ನೋದು ಸಹ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಜಾಹ್ನವಿ ಅವರ ವೈಯಕ್ತಿಕ ಜೀವನ ಅಂದ್ರೆ ಅವರ ಮದುವೆ ಜೀವನದ ಬಗ್ಗೆ ತಿಳ್ಕೋಬೇಕು ಅನ್ನುವಂತಹ ಆಸಕ್ತಿ ಬಹಳ ಜನರಲ್ಲಿ ಈಗಲೂ ಸಹ ಇದೆ. ಇದಕ್ಕೆ ಕೈಗನ್ನಡಿ ಎಂಬಂತೆ ಇಲ್ಲಿವರೆಗೂ ಸಹ ಹಲವು ಸಂದರ್ಶನಗಳಲ್ಲಿ ಜಾಹ್ನವಿ ಅವರಿಗೆ ಅವರ ಮದುವೆ ವಿಚ್ಛೇದನದ ಕುರಿತು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇತ್ತು. ಹೀಗೆ ಪದೇ ಪದೇ ಕೇಳಲಾದಂತಹ ಪ್ರಶ್ನೆಗಳಿಗೆ ಜಾಹ್ನವಿ ಕೂಡ ಚೂರು ಬೇಜಾರು ಮಾಡ್ಕೊಳ್ದೆ ಉತ್ತರವನ್ನ ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ತಮ್ಮ ವಿಚ್ಛೇದನದ ವಿಷಯವನ್ನೇ ಜಾಹ್ನವಿ ಬಿಗ್ ಬಾಸ್ ನಲ್ಲಿ ಕೂಡ ಮಾತನಾಡಿದ್ದಾರೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಸುದೀಪ್ ಎದುರು ಸಹ ವೇದಿಕೆ ಹತ್ತಿದಂತಹ ಮೊದಲ ದಿನದಂದೇ ತಮ್ಮ ಮದುವೆ ಡಿವೋರ್ಸ್ ಕುರಿತು ಮಾತನಾಡಿದ್ರು ಜಾಹ್ನವಿ. ಈಗ ಮತ್ತೊಮ್ಮೆ ತಮ್ಮ ವೈಯಕ್ತಿಕ ವಿಚಾರವನ್ನ ಎಲ್ಲರೆದುರು ಹಂಚ್ಕೊಳ್ತಾ ಇದ್ದಾರೆ. ಹೌದು, ಬಿಗ್ ಬಾಸ್ ಮನೆಯ ಜಿಮ್ ಏರಿಯಾದಲ್ಲಿ ಮಲ್ಲಮ್ಮ ಜೊತೆ ಜಾಹ್ನವಿ ಮತ್ತೆ ಕಾಕ್ರೋಚ್ ಸುದಿ ಮಾತನಾಡ್ತಾ ಕುಳಿತಿದ್ರು. ಇದೇ ಸಮಯದಲ್ಲಿ ಮಲ್ಲಮ್ಮ ಅವರನ್ನ ಹೊಗಳೋದಕ್ಕೆ ಜಾಹ್ನವಿ ಶುರು ಮಾಡ್ಕೊಂಡಿದ್ರು. ವಯಸ್ಸು, ಸಾಧನೆ, ಸ್ಫೂರ್ತಿ ಅಂತೆಲ್ಲ ಮಾತನಾಡಿದ್ರು. ಮಲ್ಲಮ್ಮ ಅವರಿಗೆ ಅವರ ಹಳೇ ದಿನಗಳನ್ನ ನೆನಪಿಸಿ ಕಣ್ಣೀರನ್ನ ಕೂಡ ಹಾಕ್ಸಿದ್ರು. ಆದ್ರೆ ಇದೇ ಸಮಯದಲ್ಲಿ ಜಾಹ್ನವಿ ಅವರ ವೈಯಕ್ತಿಕ ಜೀವನ ಕೂಡ ಚರ್ಚೆಗೆ ಬಂತು. ಆಗ ಕಷ್ಟನೋ ಸುಖನೋ ಗಂಡನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಮಲ್ಲಮ್ಮ ಅವರಿಗೆ ಬುದ್ಧಿವಾದವನ್ನ ಸಹ ಹೇಳಿದ್ರು. ಇದಕ್ಕೆ ಜಾಹ್ನವಿ, ನಾನು ಜೊತೆಯಲ್ಲಿದ್ದಾಗಲೇ ಅವರಿಗೆ ಬೇರೆ ಮದುವೆ ಆಗಿ ಒಂದು ಮಗು ಕೂಡ ಇತ್ತು. ನಾನು ಅವರನ್ನ ಸುಮ್ಮನೆ ಬಿಟ್ಟಿಲ್ಲ, ಅದಕ್ಕೆ ಒಂದು ಕಾರಣ ಏನು ಅನ್ನೋದನ್ನ ಹೇಳ್ಕೊಂಡ್ರು. ಎಲ್ರೂ ಸಹ ತಪ್ಪು ಮಾಡಿರ್ತಾರೆ. ಆದ್ರೆ ಮದ್ವೆ ಆದ್ಮೇಲೆ ಬೇರೆಯವರಿಗೆ ಗಂಡ ಹೆಂಡತಿ ಸ್ಥಾನವನ್ನ ಕೊಡಬಾರ್ದು. ಗಂಡನ ಸ್ಥಾನವನ್ನ ಗಂಡನ್ಗೆ ಕೊಡ್ಬೇಕು. ಹೆಂಡತಿ ಸ್ಥಾನವನ್ನ ಬೇರೆ ಯಾರಿಗೂ ಸಹ ಕೊಡಬಾರ್ದು. ಆ ಸ್ಥಾನ ಬೇರೆಯವರಿಗೆ ಹೋದಾಗ ಅದು ಅರ್ಥವನ್ನ ಕಳ್ಕೊಂಡ್ಬಿಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಜಾಹ್ನವಿ ಇಷ್ಟೆಲ್ಲ ಹೇಳಿದ್ರು ಸಹ ಮಲ್ಲಮ್ಮ, ಅಲ್ಲ ಹಾಗೆ ಮಾಡ್ಕೊಳ್ಬಾರ್ದಾಗಿತ್ತಮ್ಮ. ಒಂದ್ಸಲ ಮದ್ವೆ ಆದ್ಮೇಲೆ ಎಷ್ಟೇ ಕಷ್ಟ ಆದ್ರೂ ಸರಿ ಅವ್ರ ಜೊತೆಗೆ ಬದುಕಬೇಕು ಅಂತ ಮತ್ತೆ ಮತ್ತೆ ಹೇಳಿದ್ದಾರೆ. ಆಗ ತುಂಬಾ ಸಹಿಸ್ಕೊಂಡು ಬರ್ತೀವಲ್ಲ, ಅದು ಆಗಲ್ಲ. ಸುಮ್ಮನೆ ನನಗೆ ಹೇಳೋಕೆ ಇಷ್ಟ ಇಲ್ಲ, ಎಲ್ಲ ದೈವ ಇಚ್ಛೆ ಅಷ್ಟೇ ಅಂತ ಹೇಳಿ ಜಾಹ್ನವಿ ಅಲ್ಲಿ ಸುಮ್ಮನಾಗ್ಬಿಡ್ತಾರೆ. ಹೀಗೆ ಮತ್ತೊಮ್ಮೆ ತಮ್ಮ ಡಿವೋರ್ಸ್ ಕುರಿತು ಜಾಹ್ನವಿ ಮಾತನಾಡಿದ್ದಾರೆ. ಸದ್ಯಕ್ಕೆ ಜಾಹ್ನವಿ ಅವರ ಈ ಮಾತುಗಳ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾನೆ ಇದೆ. ವಿಚ್ಛೇದನದ ವಿಚಾರವನ್ನ ಜಾಹ್ನವಿ ಪದೇ ಪದೇ ಪ್ರಸ್ತಾಪ ಮಾಡ್ತಿರೋದಾದ್ರೂ ಯಾಕೆ ಎನ್ನುವಂತಹ ಪ್ರಶ್ನೆ ಕೂಡ ಹಲವರನ್ನ ಕಾಡ್ತಾ ಇದೆ. ಮುಂಬರುವಂತಹ ದಿನಗಳಲ್ಲಿ ತಮ್ಮ ವೈಯಕ್ತಿಕ ಜೀವನದ ಕುರಿತು ಇನ್ನಷ್ಟು ವಿಚಾರಗಳನ್ನ ಬಿಗ್ ಬಾಸ್ ನಲ್ಲಿಯೇ ಬಾಯ್ಬಿಟ್ರು ಸಹ ಇದರಲ್ಲಿ ಆಶ್ಚರ್ಯ ಏನೂ ಇಲ್ಲ ಎನ್ನುವಂತಹ ಮಾತುಗಳು ಸಹ ಸದ್ಯಕ್ಕೆ ಕೇಳಿ ಬರ್ತಾ ಇದೆ.